ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ಸ್ಥಳ ಹೇಗಿದೆ? ಸುಂದರವಾಗಿದೆಯಾ? ಮಲೇಷಿಯಾದಲ್ಲಿ ಪೋರ್ಟಿಕ್ಷನ್ ಎಂಬಂತ ಒಂದು ಪಟ್ಟಣ ಇದೆ. ಸಮುದ್ರ ತೀರದ ಪಟ್ಟಣ. ಬಹಳ ಸುಂದರವಾದ ಸ್ಥಳಗಳಿವೆ. ದೇವರ ಸೃಷ್ಟಿಯೇ ಸುಂದರ ಅಲ್ಲವಾ? ಆ ಸೌಂದರ್ಯವನ್ನು ಹೆಚ್ಚಿಸುವುದಕ್ಕೆ ಮನುಷ್ಯರು ಕೂಡ ಕೆಲವು ಕಾರ್ಯಗಳನ್ನು ಮಾಡಿದ್ದಾರೆ. ನೋಡಿರಿ, ಒಂದು ವುಡನ್ ಮರದ ಸೇತುವೆಯನ್ನು ನಿರ್ಮಿಸಿದ್ದಾರೆ. ತುಂಬಾ ಸುಂದರವಾಗಿದೆ ಅಲ್ಲ? ಈ ತೀರದಿಂದ ಆ ತೀರಕ್ಕೆ ಈ ಸೇತುವೆ ಮೂಲಕ ಹೋಗಬಹುದು. ಈ ಭೂಲೋಕದಿಂದ ಪರಲೋಕಕ್ಕೆ ಹೋಗುವುದಕ್ಕೆ ದೇವರು ಒಂದು ಸೇತುವೆಯನ್ನು ನಿರ್ಮಿಸಿದ್ದಾರೆ. ಅದು ಕೂಡ ಮರದ ಸೇತುವೆಯೇ. ಯಾವ ಮರ ಅಂದುಕೊಳ್ಳುತ್ತೀರಾ? ಶಿಲುಬೆಯ ಮರ. ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ರಕ್ತ ಸುರಿಸಿ ಸತ್ತದ್ದರಿಂದ ಆ ರಕ್ತದಿಂದ ನಾವು ವಿಮೋಚಿಸಲ್ಪಟ್ಟರೆ ನಾವು ಪರಲೋಕ ರಾಜ್ಯಕ್ಕೆ ಹೋಗಬಹುದು. ಬೇರೆ ಯಾವುದೇ ಮಾರ್ಗ ಇಲ್ಲ, ಒಂದೇ ಮಾರ್ಗ ಯೇಸು ಕ್ರಿಸ್ತನ. ಯಾಕೆಂದ್ರೆ ಆತನ ಮನುಷ್ಯರ ಪಾಪ ಶಾಪಗಳನ್ನು ಶಿಲುಬೆಯಲ್ಲಿ ಹೊತ್ತು ಪರಿಹಾರವನ್ನು ಉಂಟು ಮಾಡಿದನು. ಆ ಪರಿಹಾರದ ಮೂಲಕವಾಗಿ ನಾವು ವಿಮೋಚಿಸಲ್ಪಟ್ಟಂತ ಅನುಭವವನ್ನು ಹೊಂದಿದರೆ ಪರಲೋಕ ರಾಜ್ಯಕ್ಕೆ ಹೋಗಬಹುದು. ಚೆನ್ನಾಗಿ ತಿಳಿದುಕೊಳ್ಳಿ. ಸರಿ, ಈ ದಿನ ದೇವರು ನಿಮಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಕೀರ್ತನೆಗಳು 37:19 ವಾಕ್ಯದಲ್ಲಿ ಅವರಿಗೆ ಆಪತ್ಕಾಲದಲ್ಲಿಯೂ ಆಶಾಭಂಗವಾಗುವುದಿಲ್ಲ, ಬರಗಾಲದಲ್ಲಿಯೂ ಅವರಿಗೆ ಕೊರತೆ ಇಲ್ಲ. ದೇವರು ಹೇಳುತ್ತಾರೆ, ನನ್ನ ಮಕ್ಕಳೇ, ಆಪತ್ಕಾಲದಲ್ಲಿ ನೀವು ಆಶಾಭಂಗಪಟ್ಟು ಹೋಗುವುದಿಲ್ಲ, ಬರಗಾಲದಲ್ಲಿಯೂ ನಿಮಗೆ ಕೊರತೆ ಇರುವುದಿಲ್ಲ. ಅಂದ್ರೆ ಒಂದು ಆಪತ್ಕಾಲ ಬಂದರೆ ಆ ಆಪತ್ತಿನ ಮಧ್ಯದಲ್ಲೂ ನೀವು ಕಾಪಾಡಲ್ಪಡುತ್ತೀರಿ, ಆಶಾಭಂಗ ಪಡುವುದಿಲ್ಲ. ದಾವಿದನು ಎಂಬಂತ ಅರಸನೇ ತನ್ನ ಅನುಭವದ ಮೂಲಕವಾಗಿ ಇದನ್ನು ಹೇಳುತ್ತಾನೆ. ಅವನಿಗೆ ಒಂದು ಆಪತ್ತು ಇತ್ತು. ನೋಡಿರಿ, ಒಬ್ಬ ದೇಶದ ರಾಜನು, ಸೌಲನು ಎಂಬಂತ ರಾಜನು ತನ್ನ ಇಡೀ ಸೈನ್ಯ ಸಮೇತವಾಗಿ ಈ ದಾವಿದನನ್ನು ಹಿಡಿದು ಕೊಲೆ ಮಾಡುವುದಕ್ಕೆ ಹುಡುಕಿದನು. ಒಂದು ದೊಡ್ಡ ಆಪತ್ತು. ಒಂದು ದೇಶದ ರಾಜನೇ ವಿರೋಧವಾಗಿ ಎದ್ದಿದ್ದಾನೆ. ತನ್ನ ಸೈನ್ಯವನ್ನೇ ಕೊಲ್ಲುವುದಕ್ಕಾಗಿ ಕಳುಹಿಸಿದರೆ ಒಬ್ಬ ವ್ಯಕ್ತಿಯಿಂದ ಹೇಗೆ ತಪ್ಪಿಸಿಕೊಳ್ಳಲು ಸಾಧ್ಯ? ಆದ್ದರಿಂದಲೇ ದಾವಿದನೇ ಹೇಳುತ್ತಾನೆ, ಮರಣಕ್ಕೂ ನನಗೂ 1 ಅಡಿ ದೂರ ಮಾತ್ರ ಇತ್ತು ಎಂಬುದಾಗಿ. ಅಷ್ಟರ ಮಟ್ಟಿಗೆ ಆಪತ್ತು ಹಿಂಬಾಲಿಸುತ್ತಾ ಇತ್ತು. ದಾವಿದನು ಮುಗಿದನು, ತೊಲಗಿದನು, ನಾಶವಾದನು ಎಂಬುದಾಗಿ ಶತ್ರು ಅಂದುಕೊಳ್ಳುತ್ತಾ ಇದ್ದನು. ಆದರೆ ದೇವರು ಅವನನ್ನು ಕಾಪಾಡಿದರು, ಆಶಾಭಂಗ ಪಡಲು ಬಿಡಲಿಲ್ಲ. ದೇವರು ಕಾಪಾಡಿ ಅದೇ ಜನರ ಮಧ್ಯದಲ್ಲಿ ಉನ್ನತಕ್ಕೇರಿಸಿ ರಾಜನಾಗಿ ಘನಪಡಿಸಿದರು. ಯಾವ ಸ್ಥಳದಲ್ಲಿ ನಿಮಗೆ ಆಪತ್ತು ಆವರಿಸಿಕೊಂಡು ನಿಮ್ಮನ್ನು ಅಡಗಿಸಬೇಕೆಂದು ಯೋಚಿಸುತ್ತದೋ ಅದೇ ಸ್ಥಳದಲ್ಲಿ ನೀವು ಉನ್ನತಕ್ಕೇರುವಿರಿ. ನೀವು ಆಶಾಭಂಗ ಪಡುವುದಿಲ್ಲ. ಯಾಕಂದ್ರೆ ನೀವು ಧೈರ್ಯವಾಗಿ ಹೇಳಿದಿರಲ್ಲ, ಯೇಸು ಸಂಗಡ ಇದ್ದಾನೆ, ನನ್ನ ಕಾರ್ಯವನ್ನು ನೋಡಿಕೊಳ್ಳುತ್ತಾನೆ ಎಂಬುದಾಗಿ. ನಿಮ್ಮನ್ನು ಆಶಾಭಂಗ ಪಡಲು ಬಿಡುವರ? ನೀವು ನಂಬಿಕೆಯಿಂದ ಅದನ್ನು ಹೇಳಿದಿರಲ್ಲವ? ಮತ್ತೆ ಹೇಗೆ ದೇವರು ಕೈ ಬಿಡುವರು? ಆಶಾಭಂಗ ಪಡುವುದೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಬರಗಾಲದಲ್ಲಿಯೂ ಕೊರತೆ ಇರುವುದಿಲ್ಲ. ಬರ ಬಂದರೆ ಬಹಳ ಆಪತ್ತು ಅಲ್ಲವಾ? ಶ್ರೀಲಂಕಾ ದೇಶದಲ್ಲಿ ಬರ ಉಂಟಾದಾಗ ನಾನು ಅಲ್ಲಿಗೆ ಹೋಗಿದ್ದೇನೆ. ಅಲ್ಲಿ ಹೋಗುವಾಗ ಜನರಿಗೆ ಬಹಳ ಕಷ್ಟ. ಆ ಬರದ ಬಾಧೆಯನ್ನು ನನ್ನ ಕಣ್ಣಾರೆ ನೋಡಿದ್ದೇನೆ. ಒಂದು ದಿನಕ್ಕೆ 3 ಹೊತ್ತು ತಿನ್ನುತ್ತೇವೆ. ಏಷ್ಯಾದ ಹೆಚ್ಚಿನ ಜನರಿಗೆ ಆ ಒಂದು ಅಭ್ಯಾಸ ಇದೆ. ಆದರೆ ಆ ಒಂದು ಬರದಲ್ಲಿ ಒಂದು ದಿನಕ್ಕೆ ಕಷ್ಟಪಟ್ಟು 2 ಹೊತ್ತು ತಿನ್ನಬಹುದು ಎಂಬಂತ ಪರಿಸ್ಥಿತಿಗೆ ಬಂದಿದ್ದರು. 1 ಹೊತ್ತಿನ ಊಟವನ್ನೇ ಮರೆತು ಬಿಟ್ಟರು. ಆ ಒಂದು ಬರದ ಬಾಧೆ ಏನು ಸಿಗುತ್ತದೋ ಅದನ್ನು ತಿಂದು ಅಭ್ಯಾಸ ಮಾಡಿಕೊಳ್ಳಬೇಕು ಎಂಬಂತ ಅವಸ್ಥೆಗೆ ಬಂದರು. ಆದರೆ ಆ ಬರಗಾಲದಲ್ಲೂ ನಾವು ತೃಪ್ತಿಯಾಗಿ ತಿನ್ನುವಂತೆ ನಮಗೆ ಸಹಾಯ ಮಾಡುವ ದೇವರು ಇದ್ದಾರೆ. ಅದೆಲ್ಲ ಸಾಧ್ಯವಾ ಎಂಬುದಾಗಿ ಕೇಳಿದರೆ, ಒಂದು ಬರಗಾಲ, ಮಳೆ ಇಲ್ಲ, ಎಲ್ಲವೂ ಬರುಡಾಗಿದೆ, ಬರಗಾಲ. ಅಂತಹ ಸಮಯದಲ್ಲಿ ಈಸಾಕನು ಬೀಜವನ್ನು ಬಿತ್ತುತ್ತಾನೆ. 100ರಷ್ಟು ಪ್ರತಿಫಲ. ಬರಗಾಲದಲ್ಲಿಯೂ ಆಶೀರ್ವಾದ ಬರುತ್ತಿದೆ. ಎಲಿಯನ್ನು ನೋಡಿರಿ, 3.5 ವರ್ಷಗಳ ಕಾಲ ಎಲ್ಲೆಡೆಯೂ ಬರ, ಎಲ್ಲೆಡೆಯೂ ಬಹಳ ಕಷ್ಟ. ಕುಡಿಯುವುದಕ್ಕೆ ನೀರಿಲ್ಲ, ತಿನ್ನುವುದಕ್ಕೆ ಆಹಾರ ಇಲ್ಲ. ಅರಮನೆಯಲ್ಲೇ ಆ ಒಂದು ಬರ ಬಂದಿತ್ತು, ರಾಜನ ಅರಮನೆಯಲ್ಲೇ. ಆದರೆ ಆಗ ಎಲಿಯನು ಒಬ್ಬಳು ವಿಧವೆ ಮನೆಯಲ್ಲಿ ತಂಗಿದ್ದಾನೆ. ಅಲ್ಲಿ ಬರವೇ ಇಲ್ಲ. ಅಲ್ಲಿ ಸಮೃದ್ಧಿಯಾಗಿ ಹಿಟ್ಟು ಎಣ್ಣೆ ಹೆಚ್ಚುತ್ತಲೇ ಇದೆ. ಆ ಬರಗಾಲದಲ್ಲಿ ತೃಪ್ತಿಯಾಗಿ ತಿಂದು ಸಂತೋಷವಾಗಿ ಇದ್ದಾರೆ. ಇಲ್ಲ, ಇದು ಘೋರ ಬರಗಾಲ, ಆದ್ದರಿಂದ ಒಂದೇ ಒಂದು ರೊಟ್ಟಿಯನ್ನು ನೀವು ತಿಂದು ಹಾಗೆ ಅಡ್ಜಸ್ಟ್ ಮಾಡಿಕೊಳ್ಳಿರಿ ಎಂಬುದಾಗಲ್ಲ, ತೃಪ್ತಿಯಾಗಿ ತಿಂದರು. ಬರಗಾಲದಲ್ಲಿಯೂ ತೃಪ್ತಿಯಾಗಿ ಆಶೀರ್ವದಿಸುವಂತ ದೇವರು.
ನಿಮ್ಮ ಜೀವಿತದಲ್ಲೂ ಕೂಡ ಒಂದು ಬರಗಾಲ, ಆದಾಯದಲ್ಲಿ ಒಂದು ರೀತಿ ಬರ, ಕೆಲ ಅಗತ್ಯ ವಸ್ತುಗಳಿಗೆ ಬರ, ನಿಮ್ಮ ಕುಟುಂಬದ ಪರಿಸ್ಥಿತಿ ಆ ರೀತಿ ಇರಬಹುದು, ನಿಮ್ಮ ಸುತ್ತಲೂ ಹಾಗೆ ಇರಬಹುದು, ನಿಮ್ಮ ದೇಶದಲ್ಲಿ ಆ ರೀತಿ ಇರಬಹುದು. ದೇವರು ಹೇಳುತ್ತಾರೆ, ಲೋಕಕ್ಕೆ ಬರಗಾಲವೇ ಆಗಿದ್ದರೂ ನೀವು ತೃಪ್ತಿಯಾಗಿ ತಿನ್ನುವಿರಿ, ತೃಪ್ತಿಯಾಗಿ ಇರುವಿರಿ, ಸಂತೋಷವಾಗಿ ಇರುವಿರಿ, ಬರಗಾಲದಲ್ಲೂ ನಾನು ನಿಮ್ಮನ್ನು ಆಶೀರ್ವದಿಸುವ ದೇವರೆಂಬುದಾಗಿ ಹೇಳುತ್ತಾರೆ. ಆದ್ದರಿಂದ ಸುತ್ತಮುತ್ತಲು ನಡೆಯುತ್ತಾ ಇರುವುದನ್ನು ನೋಡಿ ಸೋತು ಹೋಗಬೇಡಿ. ನಾವು ಕೂಡ ಬಾಧಿಸಲ್ಪಡುತ್ತೇವೋ, ಏನಾಗುತ್ತದೋ ಎಂಬುದಾಗಿ. ಇಡೀ ಲೋಕವೇ ಬಾಧಿಸಲ್ಪಟ್ಟರೂ ನೀವು ಬಾಧಿಸಲ್ಪಡುವುದಿಲ್ಲ. ಯಾಕೆಂದ್ರೆ ನಿಮ್ಮೊಂದಿಗಿರುವಂತಹ ದೇವರು ದೊಡ್ಡವರು, ಶಕ್ತಿಯುಳ್ಳವರು, ಆಶೀರ್ವದಿಸುವವರು. ನಂಬಿಕೆಯಿಂದ ಹೇಳಿರಿ, ನಾನು ಆಶಾಭಂಗ ಪಡುವುದಿಲ್ಲ, ಬಾಧಿಸಲ್ಪಡುವುದೂ ಇಲ್ಲ, ಯಾಕೆಂದ್ರೆ ನನ್ನ ಯೇಸು ನನ್ನೊಂದಿಗೆ ಇದ್ದಾರೆ. ಸ್ತೋತ್ರ ಎಂಬುದಾಗಿ ಸ್ತುತಿಸಿ ನೋಡಿರಿ. ಇಂದಿನಿಂದ ಈ ಪರಿಸ್ಥಿತಿಗಳು ಬದಲಾಗುವುದನ್ನು ನೀವು ನೋಡುವಿರಿ. ಹೇಳುವಿರಾ, ಯೇಸುವೆ, ನಾನು ಆಶಾಭಂಗ ಪಡುವುದಿಲ್ಲ, ಯಾಕೆಂದರೆ ನಾನು ನಿಮ್ಮನ್ನು ನಂಬಿದ್ದೇನೆ. ನೀವು ನನ್ನ ಸಂಗಡ ಇದ್ದೀರಿ. ದೇವರೇ, ಈ ಬರವು ನನ್ನನ್ನು ಬಾಧಿಸುವುದಿಲ್ಲ, ಕೇಡು ಮಾಡುವುದಿಲ್ಲ. ನಾವು ತೃಪ್ತಿಯಾಗಿ ತಿಂದು ನಿಮ್ಮನ್ನು ಸ್ತುತಿಸುತ್ತೇವೆ. ನೀವು ನಮ್ಮನ್ನು ಪೋಷಿಸುವಂತ, ಉಡಿಸುವಂತ ಅದ್ಭುತವಾದ ದೇವರು. ನೀವು ಸಂಗಡ ಇದ್ದರೆ ಸಾಕು. ಈ ಬರದಲ್ಲೂ ನಮಗೆ ಸಮೃದ್ಧಿಯಾದ ಮೇಲುಗಳನ್ನು ಕೊಟ್ಟು ಆಶೀರ್ವದಿಸುವಿರಿ. ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.